ಕೇವಲ ತಾವು ತಮ್ಮ ಕುಟುಂಬ ತಮ್ಮ ಮಕ್ಕಳನ್ನ MLA ಟಿಕೆಟ್ ಕೊಡಿಸ್ಬೇಕು, ತಮ್ಮ ಭವಿಷ್ಯ ನೋಡ್ಕೋದ್ರ ಸಲುವಾಗಿ ಮುಂಜಾನೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಒಬ್ಬರು ಕೊಟ್ರಲ್ಲ ಕಿಕ್ಕಿ ಮಹೌಟ್ ಅಂತ ಹೇಳಿ ಕೊಟ್ಟರು. ಅದ್ರ ಹಿಂದೆ ನೋಡ್ರಿ ಅವ್ರದ್ದು ಸದಾನಂದ ಗೌಡ್ರ ಹೇಳಿಕೆಗಳು ಹೆಂಗಿದ್ದು ಅಂದರೆ, ಏನಪ್ಪ ಯಡಿಯೂರಪ್ಪನ ಬಿಟ್ಟರೆ BJP ಇಲ್ಲ ಅನ್ನೋರಂಗೆ ಗುಣಗಾನ ಮಾಡ್ತಿದ್ರು ಅಪ್ಪ ಮಕ್ಕಳನ್ನ. ಈ ರಾಜ್ಯಸಭಾ ಆಗಲಿಲ್ಲ ಅಂದು ಮರುದಿವ್ಸನೇ ಯಾವುದೋ BJP ಪ್ರಮುಖರ ಜೊತೆಗೆ ಕಿಕ್ಕಿ ಮಹೌಟ್ ಅಂದರು. ಯಾವಾಗ ಓದಿತಾರೋ ಯಾವಾಗ ಒಳಗೆ ಬರ್ತಾರೆ ಇಂಥ ನಾಯಕರುಗಳು ಏನು BJPಯಲ್ಲಿ ಅದಾರಲ್ಲ, ಇದರಿಂದ ಹಿಂದೂಗಳಿಗೆ ರಕ್ಷಣೆ ಆಗ್ತಾಯಿಲ್ಲ. ಯಾರು ನೋಡಿರಿ ಅವತ್ತು ಬೊಮ್ಮಾಯಿ ಅವರು ಇದ್ದಾಗೂ ಏನೂ ಮಾಡಲಿಲ್ಲ. ಬೊಮ್ಮಾಯಿ ಹುಬ್ಬಳ್ಳಿ ಘಟನೆ ಆಯಿತು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದಂಥದ್ದು. ಇದೇ ಯಡಿಯೂರಪ್ಪ ಇದ್ದಾಗ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು. ಏನು ಕ್ರಮ ತೊಗೊಂಡ್ರು? ಏನು ಕ್ರಮ ತೊಗೊಲಾರ್ದಕ್ಕೇ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಭಾಳಷ್ಟು ನಿರಾಶೆಯಾಗಿದ್ದಾರೆ. ಯಾರ ಬಗ್ಗೆ? ಈ BJPಯಲ್ಲಿರುವಂಥ ಕೆಲವು ನಾಯಕರ ಬಗ್ಗೆ. ಕೇವಲ ನರೇಂದ್ರ ಮೋದಿಯವ್ರನ್ನ ನಂಬ್ಕೊಂಡು, ಯೋಗಿ ಆದಿತ್ಯನಾಥ್ರನ್ನ ನಂಬ್ಕೊಂಡು BJPಗೆ ಕೆಲಸ ಮಾಡ್ತಾಯಿದ್ದಾರೆ. ಈ ಕರ್ನಾಟಕದಲ್ಲಿರುವಂಥ ಮಹಾನ್ ಶ್ರೇಷ್ಠ ನಾಯಕರ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂಥ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣದಿಂದ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈ ಅವರು ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ನಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ ಅಲ್ಲ, ಚೀನಾ ನಮ್ಮ ವೈರಿ ಅಂತ ಹೇಳ್ದ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಟ್ಟರಲ್ಲಿ. ಅಂದರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮೇಲೆ ಮೊದಲೇ ನೋಡೋದು ಕಾಂಗ್ರೆಸ್ಸು ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರೂವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾಯಿದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳೀಗ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ನೇರ ನೇಮಕಾತಿ ಮಾಡಬೇಕು. ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು, ಅದೇನು ಭಾಳ ಚಾಚಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷನ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಿಕ್ಕೂ ತಯಾರಿಲ್ಲ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗೆ ಅಭಿಪ್ರಾಯ ಏನಪ್ಪ ಅಂದರೆ, UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ, ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ